ಸಿಸಿಬಿ ವಾಂಟೆಡ್ ಲಿಸ್ಟ್ ನಲ್ಲಿ ರೌಡಿ ಸೈಲೆಂಟ್ ಸುನಿಲ ಹೆಸರಿದ್ದು ನವೆಂಬರ್ 23ರಂದು ಬೆಂಗಳೂರು ರೌಡಿಗಳ ಮನೆಗಳ ಮೇಲೆ ಸಿಸಿಬಿ ಅವರು ದಾಳಿ ಮಾಡಿದ್ದಾರೆ. ಸೈಲೆಂಟ್ ಸುನಿಲ ಕಾಣೆಯಾಗಿದ್ದಾನೆ ಅಂತ ಹೇಳಿದ್ದಾರೆ ಸಿಸಿಬಿ ಪೊಲೀಸರು. ಯಾವ ರೀತಿಯ ವಿಪರ್ಯಾಸ ನೋಡಿ, ಸಿಸಿಬಿ ಪೊಲೀಸರು ಹೇಳ್ತಾರೆ ಸೈಲೆಂಟ್ ಸುನಿಲ ಕಾಣೆಯಾಗಿದ್ದಾನೆ ಅಂತ ಹೇಳಿ. ಆದ್ರೆ ನಿನ್ನೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರ ಆಯೋಜನೆಯಾಗಿತ್ತೆ. ಖುದ್ದು ಶಿಬಿರವನ್ನ ಆಯೋಜನೆ ಮಾಡಿದ ಬೇರೆ ಯಾರು ಅಲ್ಲ, ರೌಡಿ ಸೈಲೆಂಟ್ ಸುನಿಲನೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರ ದಂಡೇ ಬಂದಿದೆ. ಹಾಗಾದ್ರೆ ಕಾಣೆಯಾಗಿದ್ದ ವ್ಯಕ್ತಿ ಬಹಿರಂಗವಾಗಿ ಕಾಣಿಸಿಕೊಂಡ್ರೂ ಕೂಡ ಬಂಧನ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗೇ ಇರುತ್ತೆ. ಸೈಲೆಂಟ್ ಸುನಿಲನ ನೋಡಿ ಸೈಲೆಂಟ್ ಆಗಿರೋದು ಯಾಕೆ ಸಿಸಿಬಿ ಪೊಲೀಸರು? ಬರೀ ಕಾಟಾಚಾರದ ರೇಡ್ ಮಾಡಿ ಪೋಸ್ಟ್ ಕೊಡ್ತಿದ್ದಾರಾ ಸಿಸಿಬಿ ಪೊಲೀಸರು ಅನ್ನುವಂತಹ ಪ್ರಶ್ನೆಯನ್ನು ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೂಡ ಹುಟ್ಟು ಹಾಕಿದೆ. ಯಾಕಂದ್ರೆ ಈಗ ಇಲ್ಲ ಅಂತ ಹೇಳೋರು ಅವರೇ, ಕಾಣೆಯಾಗಿದ್ದಾನೆ ಅಂತ ಹೇಳೋರು ಅವರೇ, ಆತನ ಹುಡುಕಾಡ್ತಾ ಇದೀವಿ ಅಂತ ಹೇಳೋರು ಅವರೇ. ಎದುರುಗಡೆ ಸಿಕ್ಕಿದ್ರು ಕೂಡ ಆತನನ್ನ ಹಾಗಾದ್ರೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನಿನ್ನೆ ಆತನೇ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡ್ತಾನೆ. ಆ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರ ದಂಡೇ ಬಂದಿದೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಸಿಬಿ ಅಧಿಕಾರಿಗಳು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಇಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೂಡ, ಮಾತನಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಸಿಸಿಬಿ ಪೊಲೀಸರು ಕ್ರಮವನ್ನ ಕೈಗೊಂಡಿಲ್ಲ. ಹಾಗಾದ್ರೆ ಏನು ಉದ್ದೇಶ? ಕಣ್ಣೊರೆಸುವಂತಹ ಪ್ರಯತ್ನ, ಇಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದು, ಮತ್ತೊಂದು ಕಡೆ ಆತ ಬಹಿರಂಗವಾಗಿ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋದು. ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಿಸಿಬಿಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಸೈಲೆಂಟ್ ಸುನಿಲ ಕಾಣೆಯಾಗಿದ್ದಾನೆ ಅಂತುವಂತ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾರೆ ಇಲ್ಲಿ. ಆದ್ರೆ ಮತ್ತೊಂದು ಕಡೆ ಆತ ಎಲ್ಲಾ ರೀತಿಯಲ್ಲೂ ಕೂಡ ಇದಕ್ಕೆ ನಮ್ಗೆ ಸಂಬಂಧನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾನೆ, ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡ್ತಾನೆ. ಬಿಜೆಪಿಯ ನಾಯಕರಲ್ಲಿ ದಂಡಾಗಿ ಹೋಗ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿರೋದು ಗೊತ್ತಿರುತ್ತೆ, ಅಲ್ಲಿಂದ ಪರ್ಮಿಷನ್ ತಗೊಂಡಿರೋದು ಗೊತ್ತಿರುತ್ತೆ. ಆದ್ರೂ ಕೂಡ ಪೊಲೀಸರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದು, ಎದುರಲ್ಲಿ ಇದ್ರು ಬಹಿರಂಗವಾಗಿ ಕಾಣಿಸಿಕೊಂಡ್ರು ಕೂಡ ಅಧಿಕಾರಿಗಳ ಕಣ್ಣಿಗೆ ಕಾಣ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಇವರ ಪೊಲೀಸರ ನಡೆ. ಮತ್ತಷ್ಟು ಸುದ್ದಿ ನೋಡೋಣ.